ಗ್ರಾಹಕರ ಮೇಲೆ ಹಿಟಾಚಿ ಕಂಪನಿಯಿಂದ ಇದೆಂಥ ನಿರ್ಲಕ್ಷ್ಯ. ಮೂರು ದಿನಗಳಿಂದ ಪ್ರತಿಭಟಿಸ್ತಾ ಇದ್ರು ಡೋಂಟ್ ಕೇರ್. ಶೋರೂಮ್ ಡೋರ್ಗೆ ಹಿಟಾಚಿ ನಿಲ್ಲಿಸಿ ಪ್ರತಿಭಟನೆ. ಎಸ್, ಪ್ರತಿಷ್ಠಿತ ಕಂಪನಿಯಲ್ಲಿ ಒಂದಾದ ಟಾಟಾ ಕಂಪನಿಯಿಂದ ಹಿಟಾಚಿ ತೆಗೆದುಕೊಂಡ ಕೇವಲ ಕೆಲವೇ ತಿಂಗಳುಗಳಿಗೆ ಪದೇ ಪದೇ ರಿಪೇರಿಗೆ ಬರ್ತಾ ಇದ್ದು, ಇದರಿಂದ ಕಂಗಾಲಾದ ಗ್ರಾಹಕನೋರ್ವ ಕಳೆದ 3 ದಿನಗಳಿಂದ ಶೋರೂಮ್ ಮುಂದೆ ಹಿಟಾಚಿಯನ್ನು ನಿಲ್ಲಿಸಿ ಪ್ರತಿಭಟನೆ ನಡೆಸ್ತಾ ಇದ್ರು. ಕಂಪನಿಯ ಸಿಬ್ಬಂದಿ ಮಾತ್ರ ಯಾವುದಕ್ಕೂ ಸಂಬಂಧ ಇಲ್ಲದಂತೆ ವರ್ತಿಸ್ತಾ ಇದ್ದು ಗ್ರಾಹಕರ ಆಕ್ರೋಶದ ಕಟ್ಟೆ ಒಡೆದಿದೆ. ಹೌದು, ತುಮಕೂರಿನ ಅಂತರಸನಹಳ್ಳಿ ಬಳಿ ಇರುವ ಟಾಟಾ ಹಿಟಾಚಿ ಶೋರೂಮ್ನಲ್ಲಿ ಸುಮಾರು 52 ಲಕ್ಷ ದುಡ್ಡು ಖರ್ಚು ಮಾಡಿ ಟಾಟಾ ಕಂಪನಿಯಿಂದ ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮದ ಗಿರೀಶ್ ಎಂಬುವರು ಹಿಟಾಚಿ ಪರ್ಚೇಸ್ ಮಾಡಿಕೊಂಡಿದ್ರು. ಗ್ರಾಹಕ ಗಿರೀಶ್ ಅವರು ಸುಮಾರು 7 ಲಕ್ಷ ಹಣವನ್ನ ಡೌನ್ ಪೇಮೆಂಟ್ ಮಾಡಿ ತಿಂಗಳಿಗೆ ಸುಮಾರು 1,15,000 EMI ಕಟ್ತಾ ಇದ್ರು. ಆದರೆ ಹಿಟಾಚಿಯನ್ನ ಖರೀದಿಸಿ ಜಸ್ಟ್ 3 ತಿಂಗಳಾಗಿದ್ದು ಹಿಟಾಚಿ ರಿಪೇರಿಗೆ ಬಂದಿದೆ. ಕಳೆದ 2 ತಿಂಗಳಿನಿಂದ ನಿರಂತರವಾಗಿ ಕಂಪನಿ ಬಳಿ ಪ್ರಾಬ್ಲಮ್ ಹೇಳ್ತಾ ಇದ್ರು. ಕಂಪನಿ ಮಾತ್ರ ಕೇರ್ ಮಾಡ್ತಿಲ್ಲ. ಇದರಿಂದ ರೋಸಿ ಹೋಗಿದ್ದ ಗ್ರಾಹಕ ಗಿರೀಶ್ ಕಳೆದ ಮಂಗಳವಾರ ಹಿಟಾಚಿಯನ್ನ ಶೋರೂಮ್ ಮುಂದೆ ನಿಲ್ಲಿಸಿ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಈ ಗಾಡಿ ಟಾಟಾ ಹಿಟಾಚಿ 140 ಸೋಮವಾರ ಬಂದಿರೋದು ಇಲ್ಲಿಗೆ 4 ದಿನ ಆಯಿತು. 4 ದಿನ ಆದರೂ ಯಾವುದೇ ರೀತಿಯ ಕಂಪ್ನಿಯಿಂದ ರೆಸ್ಪಾನ್ಸ್ ಇಲ್ಲ. ತೀರಾ ಇದು ಮಾಡೋಕೆ ಹೋದ್ರೆ ಕಂಪ್ಲೇಂಟ್ ಕೊಟ್ಟವ್ರೆ. ಕೊಡಿ ಅಂತಂದರೆ ಕಂಪ್ಲೇಂಟ್ ಕೊಡ್ತಾರೆ, ಅಲ್ಲಿಗೆ ಹೋದ್ರೆ ಸ್ಟೇಷನ್ಗೆ ಹೋದರೆ ಓಡೋಗ್ತಾರೆ. ಬರೀ ಕದ್ದು ಅಲ್ಲಿ ತಿರುಗಾಡ್ತಾರೆ ಹೊರತು ಯಾವುದೇ ರೀತಿಯ ಮುಂದೆ ನಿಂತ್ಕೊಂಡು ಮಾತನಾಡಿ ಅದೇನು ಪ್ರಾಬ್ಲಮ್ ಸಾಲ್ವ್ ಮಾಡೋ ಲೆಕ್ಕಾಚಾರಕ್ಕೆ ಇಲ್ಲ ಸರ್. ಇದಕ್ಕಾಗಿ ನಾವು ಇಲ್ಲೇ ಇವತ್ತು ಸರ್ ಬೂಮ್ ಪ್ರಾಬ್ಲಮ್ ಆಯಿತು. ಬೂಮಿಂದನ ಮೈಲೇಜ್ ಬರ್ತಿಲ್ಲ. ಪ್ರತಿಯೊಂದು ಒಂದಲ್ಲ ಬಿಡಿಯೋದು, ದಿನ ಒಂದೊಂದು ಜಾಸ್ತಿ. ಹಂಗಾಗಿ ನಾವು ಬೇಡ ಮಿಷಿನ್ ಚೇಂಜ್ ಮಾಡಿಕೊಡ್ಬೇಕು ಅಂತ ಒಂದು ವಾದ ಮಾಡ್ಕೊಂಡು ನಾವು ಕುಂತಿದ್ದೀವಿ. 3-4 ದಿನ ಆದರೂ ಈಗ ಬರ್ತೀನಿ ಅವರು ಇವರು ಬರ್ತೀವಿ ಅಂತ ಹೇಳಿದ್ರೆ ಯಾರು ಬಂದಿಲ್ಲ. ನಾವು ಈ ಮಿಷಿನ್ ಇದಾಗೋವರೆಗೂ ಯಾವುದೇ ಕಾರಣಕ್ಕೂ ಆಚೆ ಹೋಗೋಂಥ ಪ್ರಣಯವಿಲ್ಲ. ಇದೇ ಬರಲ್ಲ, ಇಲ್ಲೇ ಎಲ್ಲ ಉಗ್ರವಾಗಿ ನಾವು ಹೋರಾಟ ಮಾಡ್ಕೊಂಡು ಕುಂತಿದ್ದೀವಿ. ಯಾವಾಗಾರ ಸರ್ 4 ದಿನ ಆಯ್ತು ಸರ್ ಇಲ್ಲಿ ಬಂದು. ನಾವೇ ಬಾಕ್ಲಾಕ್ಸಿ 4 ದಿನದಿಂದ ನಮ್ದು ಏನಿದೆಯೋ ನಮ್ಮದು ಸೆಟ್ಲ್ಮೆಂಟ್ ಮಾಡಿ ಅನ್ನೋ ಒಂದು ಉದ್ದೇಶವಾಗಿ ಕುಂತಿದ್ದೀವಿ ಸರ್ ಇಲ್ಲಿ. ಇನ್ನು ಕಳೆದ 3-4 ದಿನಗಳಿಂದ ಹಿಟಾಚಿ ಶೋರೂಮ್ ಮುಂದೆ ಗ್ರಾಹಕ ಪ್ರತಿಭಟಿಸ್ತಾ ಇದ್ರು, ಕೇರೇ ಮಾಡ್ತಾ ಇಲ್ಲ. ಇತ್ತ ಇಂದು ಗಿರೀಶ್ ಅವರ ಪ್ರತಿಭಟನೆಗೆ KB ಕ್ರಾಸ್ನ ಮತ್ತೋರ್ವ ಗ್ರಾಹಕ ಸಿದ್ದರಾಮಣ್ಣ ಕೂಡ ಸಾಥ್ ಕೊಟ್ಟಿದ್ದು. ಟಾಟಾ ಶೋರೂಮ್ನಿಂದ ಪರ್ಚೇಸ್ ಮಾಡಿರೋ ಹಿಟಾಚಿ ಕೇವಲ 600 ಕಿಲೋಮೀಟರ್ ಆಗ್ತಾ ಇದ್ದಂತೆ ಹೀಟ್ ಆಗ್ತಾ ಇದೆಯಂತೆ. ಸುಮಾರು ಬಾರಿ ಬಂದು ರಿಪೇರಿ ಮಾಡಿ ಹೋಗ್ತಿದ್ರು ಕೂಡ ಮತ್ತೆ ಸಮಸ್ಯೆ ಆಗ್ತಾ ಇದೆ. ಇತ್ತ ಕೆಲಸನೂ ಇಲ್ಲ, EMI ಕಟ್ಟೋದಕ್ಕಾಗ್ತಾ ಇಲ್ಲ. ಇದರಿಂದ ಈ ಹಿಟಾಚಿಯಿಂದ ನಮಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ, ತುಂಬಾ ಸಾಲ ಆಗ್ತಾ ಇದೆ ಅಂತ ಸಿದ್ದರಾಮಣ್ಣ ಶೋರೂಮ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಮಗೆ ಈಗ 3ನೇ ವರ್ಷದಲ್ಲಿ 23 ಮಿಷಿನ್ ಗಾಡಿ ಕೊಟ್ಟಿದ್ರು ಟಾಟಾ ಹಿಟಾಚಿಯಿಂದ. ಅದು ಒಂದು 600 ಗಂಟೆ ಓಡ್ತಿದ್ದಂಗೆ ಹೀಟು ಆಗೋದು, ಬಯಲಾಗೋದು, ಕೆಲಸ ಮಾಡ್ಬೇಕಾದ್ರೆ ಗಾಡಿ ಆಫ್ ಆಗೋದು ಎಲ್ಲ ಆಯಿತು. ಆಮೇಲೆ ಒಂದು ಸರಿ ಬಂದು ಎಲ್ಲ ಗಾಡಿ ಕವರ್ ಐತೆ ಹಂಗೆ ಹಿಂಗೆ ಅಂತೇಳಿ ಕಂಪ್ನಿಯಿಂದಲೇ ಬಂದು ಕಂಪ್ನಿಯವರೇ ಬಂದು ಬಾಡಿನೆಲ್ಲ ಕಟ್ ಮಾಡಿಸಿ ನೆಲಮಂಗ್ಲಾಗೆ ತಗೊಂಡೋಗಿ ಬಾಡಿನೆಲ್ಲ ಕಟ್ ಮಾಡಿಸಿ ಕೊಟ್ಟಿದ್ರು. ಅದು ಕೊಟ್ಟರು ಅದು ಹೀಟು ನಿಲ್ಲಿಲ್ಲ. ತಿರ್ಗಾ ಇದು ಮಾಡ್ಕೊಂಡು ತಿರ್ಗಾ ಬಂದು ಕಂಪ್ಲೇಂಟ್ ಮಾಡತ್ಲೂ ತಿರ್ಗಾ ಬಂದು ನೋಡಿರು. ಸರ್ವಿಸ್ ಇಂಜಿನಿಯರ್ಗಳೆಲ್ಲ ಮ್ಯಾನೇಜರ್ಗಳೆಲ್ಲ ಬಂದಿದ್ರು. ಬಂದಾದಮೇಲೆ ತಿರ್ಗಾ ಅದೇನೋ ಪ್ರಾಬ್ಲಮ್ ಆಯ್ತು, ಗ್ಯಾಸ್ಕೆಟ್ ಹೋಯ್ತು ಅಂತೇಳಿ ಗ್ಯಾಸ್ಕೆಟ್ ಹಾಕಿರು. ಅದಕ್ಕೂ ಸರಿ ಆಗಲಿಲ್ಲ. ತಿರ್ಗಾ ಬಂದು ಹೊಸ ಇಂಜಿನ್ನೇ ಈಗ ಕೊಟ್ಟರು. ಅದು ಒಂದು 2 ತಿಂಗಳು ಹೊಡ್ತು. 2 ತಿಂಗಳಾದ್ಮೇಲೆ ಅದು ತಿರ್ಗಾ ಹಂಗೆ ಬಾಯಲ್ಲಾಯಿತು, ಹೀಟ್ ಆಯಿತು. ಆಮೇಲೆ ತಿರ್ಗಾ ಅದೇನೋ ಇಂಜಿನ್ ಸರಿ ಇಲ್ಲ ಅಂತೇಳಿ ತಿರ್ಗಾ ಇನ್ನು 3ನೇ ಇಂಜಿನ್ ತಂದಿಕ್ಕಿರು. 3ನೇ ಇಂಜಿನ್ ತಂದಿಕ್ಕಿರುವೆ ಒಂದು ಊರಿಗೆ ಬಂದು ನಾವು ಬೇಡ ಇಂಜಿನ್ನು, ನನಗೆ ಗಾಡಿನೇ ಬೇಡ, ನನಗೆ 33 ಗಾಡಿ ಕೊಡಿ, ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡು ಕಂತು ಡ್ಯೂ ಆಯ್ತೆ. 5-6 ಲಕ್ಷ ಸಾಲ ಮಾಡಿ ಕಂತು ಕಟ್ಟಿದ್ದೀನಿ. ಇನ್ನೂ ಕಂತು 1.5 ಲಕ್ಷ ಡ್ಯೂ ಐತೆ, ಕಂತು ಕಟ್ಟಿಲ್ಲ. ನಮಗೆ ಕಂತ್ನವ್ರು ಬಂದು ಫೈನಾನ್ಸ್ನವ್ರು ಬಂದು ಮನೆತಕ್ಕೆ ಬಂದು ಔಟ್ ಟಾರ್ಚರ್ ಕೊಡ್ತಾರೆ. ಕೆಲಸ ಮಾಡೋಕೆ ಹೋದ್ರೆ ಗಾಡಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಒಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಹಿಟಾಚಿ ಕೊಂಡುಕೊಂಡಿದ್ದು ಇದೀಗ ಪದೇ ಕೈ ಕೊಡ್ತಾ ಇದ್ರೆ, ಶೋರೂಮ್ ಸಿಬ್ಬಂದಿ ಮಾತ್ರ ಯಾವುದಕ್ಕೂ ಕೇರ್ ಮಾಡದೇ ಇರೋದು ಗ್ರಾಹಕರನ್ನ ಕೆರಳುವಂತೆ ಮಾಡಿದೆ. ಕಳೆದ 3-4 ದಿನಗಳಿಂದ ಗ್ರಾಹಕರು ಪ್ರತಿಭಟನೆ ನಡೆಸ್ತಾ ಇದ್ದು, ಕ್ರಮ ಕೈಗೊಳ್ಳದೇ ಇರೋದು ಶೋರೂಮ್ ಸಿಬ್ಬಂದಿಯ ನಿರ್ಲಕ್ಷ್ಯವನ್ನ ತೋರಿಸ್ತಿದೆ. ಇನ್ನಾದರೂ ಶೋರೂಮ್ ಸಿಬ್ಬಂದಿ ಗ್ರಾಹಕರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.